ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಾರ್ಮ್ಯಾಟ್ ಸೆಲ್ಸ್ ಮೆನು ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಹೇಗೆ ವರ್ಕ್ ಆಗುತ್ತೆ, ಅದನ್ನು ನಾವು ಯಾವ ರೀತಿ ಬಳಸ್ಕೋಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಫಾರ್ಮ್ಯಾಟ್ ಸೆಲ್ಸ್ ಮೆನುಗೆ ನೀವು ರೈಟ್ ಕ್ಲಿಕ್ ಮಾಡಿ, ಯಾವುದೇ ಒಂದು ಸೆಲ್ನಲ್ಲಿ ರೈಟ್ ಕ್ಲಿಕ್ ಮಾಡಿ ನೀವು ಫಾರ್ಮ್ಯಾಟ್ ಸೆಲ್ಸ್ ಅಂತ ಕ್ಲಿಕ್ ಮಾಡ್ಬೋದು, ಅಥವಾ ನೀವು ಶಾರ್ಟ್ ಕಟ್ ಬಂದ್ಬಿಟ್ಟು ಕಂಟ್ರೋಲ್ ಮತ್ತೆ 1 ಅನ್ನೋ ಶಾರ್ಟ್ ಕಟ್ ಕೂಡ ನೀವು ಬಳಸ್ಕೊಂಡು ಫಾರ್ಮ್ಯಾಟ್ ಸೆಲ್ಸ್ ಮೆನುಗೆ ಬರ್ಬೋದು. ನೋಡಿ, ಫಾರ್ಮ್ಯಾಟ್ ಸೆಲ್ಸ್ ಮೆನುನಲ್ಲಿ ನಿಮಗೆ ಇಲ್ಲಿ ಸಬ್ ಮೆನ್ಯೂಸ್ ಇರುತ್ತೆ. ಮೊದಲನೇದು ನಂಬರ್, ಎರಡನೇದು ಅಲೈನ್ಮೆಂಟ್, ಮೂರನೇದು ಫಾಂಟ್, ಬಾರ್ಡರು, ಆಮೇಲೆ ಫಿಲ್ಲು ಮತ್ತೆ ಪ್ರೊಟೆಕ್ಷನ್. ಇವೆಲ್ಲನೂ ಹೇಗೆ ಬಳಸ್ತೀವಿ ಅಂತ ನಾನು ನಿಮಗೆ 1 by 1 ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಾವು ನಂಬರ್ ತಗೊಳ್ಳೋಣ. ನಂಬರ್ ಅಲ್ಲಿ ಇದನ್ನ ನಾವು ಡೇಟಾ ಟೈಪ್ಸ್ ಅಂತ ಕರಿತೀವಿ. ಇದು ನಮಗೆ ಇಲ್ಲಿ ಈ ಮೆನು ಅಲ್ಲಿ ಇಲ್ಲಿ ಕೂಡ ಸಿಗುತ್ತೆ. ನೋಡಿ, ಇಲ್ಲಿದೆಲ್ಲ, ಇಲ್ಲಿಂದ ಕೂಡ ನೀವು ಫಾರ್ಮ್ಯಾಟ್ ಮಾಡ್ಕೊಬಹುದು. ಆದರೆ ಈ ಫಾರ್ಮ್ಯಾಟ್ ಸೆಲ್ ಅಲ್ಲಿ ನೀವು ಜನರಲ್ ಅಂತಂದ್ರೆ ಜನರಲ್ ನ್ಯೂಮರಿಕ್ ವ್ಯಾಲ್ಯೂಸ್ಗೆ ನಂಬರು, ಕರೆನ್ಸಿ, ಅಕೌಂಟಿಂಗು, ಡೇಟು, ಅಥವಾ ಸೊ ಈ ತರ ಮಲ್ಟಿಪಲ್ ಆಗಿ ನೀವು ಚೂಸ್ ಮಾಡ್ಕೊಬಹುದು. ಅಥವಾ ನಿಮಗೆ ಕಸ್ಟಮ್ ಆಗಿ ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಡೇಟ್ ನ ನಿಮ್ಮ ಸ್ಟೈಲ್ಗೆ ಅಥವಾ ಟೈಮ್ ನ ನಿಮ್ಮ ಸ್ಟೈಲ್ಗೆ ನೀವು ತಗೊಂಡ್ಬರ್ಬೇಕು ಅಂತಂದ್ರೂ ಕೂಡ ಇಲ್ಲಿ ನೀವು ನೋಡಿ, ಇಲ್ಲಿ ಟೈಪ್ ಮಾಡ್ಬಿಟ್ಟು ನಿಮ್ಗೆ ಯಾವ ತರ ಬೇಕೋ ಅದನ್ನ ತಗೊಂಡ್ ಬರ್ಬೋದು. ನೋಡಿ, ನಾನು ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ನಾನು ಇವತ್ತಿನ ಡೇಟ್ ಹಾಕ್ತೀನಿ. ಈಗ ನಾನು ಕಂಟ್ರೋಲ್ 1 ಬಳಸ್ಕೊಂಡು ಈ ಕಸ್ಟಮ್ ಟೈಪ್ ಅಲ್ಲಿ ಹೋಗಿ ನನಗೆ ಇದು ಮೊದಲಿಗೆ MMM ಅಂದ್ರೆ ಮಂತ್ ಬೇಕು, ಮಂತ್ ಹೈಫನ್ ಇಯರ್ ಬೇಕು, ಅದಾದ್ಮೇಲೆ ನನಗೆ DDD ಬೇಕು, ಅಂದ್ರೆ ಈ ತರ ಬರಬೇಕು ಅಂತ ತಗೊಳ್ಳಿ. ಸೊ ನಾನಿಲ್ಲಿ ಕ್ಲಿಕ್ ಮಾಡಿದೆ. ನೋಡೋದಲ್ಲ, ನಮ್ಗೆ ಇಷ್ಟವಾದಂತಹ ಕಸ್ಟಮ್ ಆಗಿ ನಾವು ಇದನ್ನ ಚೇಂಜ್ ಮಾಡ್ಕೊಬಹುದು. ಅದು ನಮಗೆ ಫಾರ್ಮ್ಯಾಟ್ ಸೆಲ್ಸ್ ಅಲ್ಲಿ ನಂಬರ್ ಅನ್ನೋ ಇದರಲ್ಲಿ ಸಿಗುತ್ತೆ. ಅದೇ ರೀತಿ ನಾವು ಈಗ ಮುಂದಿನ ಫಾರ್ಮ್ಯಾಟಿಂಗ್ ಮೆನುಗೆ ಹೋಗೋಣ. ನೋಡಿ, ಇದು ಅಲೈನ್ಮೆಂಟ್. ಅಲೈನ್ಮೆಂಟ್ ಅಂತಂದ್ರೆ ನೋಡಿ, ಇಲ್ಲಿ ನಿಮಗೆ ಹಾರಿಜಾಂಟಲ್ ಆಗಿ ಆಮೇಲೆ ವರ್ಟಿಕಲ್ ಆಗಿ ನೀವು ಅಲೈನ್ಮೆಂಟ್ ಮಾಡ್ಕೊಬಹುದು. ಈ ಆಪ್ಷನ್ಸ್ ನಿಮಗೆ ಈ ಮೆನುನಲ್ಲಿ ಕೂಡ ಸಿಗುತ್ತೆ, ಆದರೆ ಇಲ್ಲಿ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಸಿಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇದು ಓರಿಯೆಂಟೇಷನ್ ಇದೆಲ್ಲ, ಇಲ್ಲಿ ನಾನು ಅರೌಂಡ್ 45 ಡಿಗ್ರೀಸ್ಗೆ ನಾನು ಇದನ್ನ ಚೇಂಜ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಓಕೆ ಮಾಡ್ಬೋದು. ನೋಡೋದಲ್ಲ, ಅದೇ ರೀತಿ ನೀವು ಯಾವ ತರ ಬೇಕಾದ್ರೂ ಇದನ್ನ ಚೇಂಜ್ ಮಾಡ್ಕೊಬಹುದು. ಸೊ ಇದು ಈ ಎರಡನೇ ಮೆನು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಅಲೈನ್ಮೆಂಟ್ಗೆ ಸಂಬಂಧಪಟ್ಟಂಗೆ ಇದನ್ನ ನೀವು ಕಂಟ್ರೋಲ್ ಮಾಡಬಹುದು. ನೋಡಿ, ಮತ್ತೆ ಮೂರನೇದು ಫಾಂಟ್. ನೋಡಿ, ಫಾಂಟ್ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಯಾವ ತರ ನಾವು ಫಾಂಟ್ಸ್ ನ ಚೇಂಜ್ ಮಾಡ್ಕೋಬಹುದು ಅಂತ. ಇದು ಕೂಡ ನಿಮ್ಗೆ ಇಲ್ಲಿ ಆಪ್ಷನ್ ಅಲ್ಲಿ ಸಿಗುತ್ತೆ. ಆದ್ರೂ ಕೂಡ ಇಲ್ಲಿ ನೀವು ಫಾರ್ಮ್ಯಾಟ್ ಸೆಲ್ಸ್ ಮೆನು ಅಲ್ಲಿ ಇನ್ನೂ ಡೀಟೇಲ್ ಆಗಿ ನೀವು ಇದನ್ನ ವರ್ಕ್ ಮಾಡಬಹುದು. ನೋಡಿ, ಫಾರ್ಮ್ಯಾಟ್ ಸೆಲ್ಸ್ ಅಲ್ಲಿ ನೋಡಿ, ಫಾಂಟ್ ಯಾವ್ದು ಬೇಕಾದ್ರೂ ನೀವು ಬೋಲ್ಡ್ ಈ ತರ ಯಾವ್ದು ಬೇಕಾದ್ರೂ ನೀವು ಚೇಂಜ್ ಮಾಡ್ಕೊಬಹುದು. ಸೈಜ್, ಆಮೇಲೆ ಫಾಂಟ್ ಕಲರ್ ಕೂಡ ನೀವು ಚೂಸ್ ಮಾಡ್ಕೊಬಹುದು. ಅದೇ ರೀತಿ ಇದರಲ್ಲಿ ಅಂಡರ್ಲೈನ್ಸ್ ಅಲ್ಲಿ ನಿಮಗೆ 4 ತರ ಸಿಗುತ್ತೆ. ಒಂದು ಸಿಂಗಲ್ ಲೈನು, ಡಬಲ್ ಲೈನು, ಸಿಂಗಲ್ ಅಕೌಂಟಿಂಗ್ ಅಂಡ್ ಡಬಲ್ ಅಕೌಂಟಿಂಗ್. ನೋಡಿ, ಉದಾಹರಣೆಗೆ ನಾನು ಇಲ್ಲಿ ಡಬಲ್ ಅಕೌಂಟಿಂಗ್ ಅಂತ ಕೊಡ್ತೀನಿ, ಡಬಲ್ ಲೈನ್ ಅಂತ ಕೊಡ್ತೀನಿ. ನೋಡಿದ್ರ ಇದು ನಿಮಗೆ ಯಾವ ತರ ಬೇಕು ಅದರ ಫಾಂಟ್ಸ್ ನು ಕೂಡ ನೀವು ಚೇಂಜ್ ಮಾಡ್ಕೊಬಹುದು. ಓಕೆ, ಬನ್ನಿ ಕಂಟ್ರೋಲ್ 1 ಪ್ರೆಸ್ ಮಾಡೋಣ. ಆಮೇಲೆ ಇದರಲ್ಲಿ ನಿಮಗೆ ಸ್ಟ್ರೈಕ್ ಥ್ರೂ, ಸೂಪರ್ ಸ್ಕ್ರಿಪ್ಟ್ ಮತ್ತೆ ಸಬ್ಸ್ಕ್ರಿಪ್ಟ್ ಅಂತ ಕೂಡ ಇರುತ್ತೆ. ನೋಡಿ, ಸ್ಟ್ರೈಕ್ ಥ್ರೂ ಅಂತಂದ್ರೆ ಒಂದು ಕ್ಯಾನ್ಸಲೇಷನ್ ತರ ಗೆರೆ ಹಾಕೋದು. ಸೂಪರ್ ಸ್ಕ್ರಿಪ್ಟ್ ಅಂತಂದ್ರೆ ನಿಮಗೆ ಟ್ರೇಡ್ ಮಾರ್ಕ್ ತರ ಮೇಲೆ ಬರುತ್ತೆ. ಓಕೆನಾ. ಸಬ್ಸ್ಕ್ರಿಪ್ಟ್ ಅಂತಂದ್ರೆ ಚಿಕ್ಕದಾಗಿ ಬರುತ್ತೆ, ಕೆಳಗಡೆ ಬರ್ತದೆ. ಓಕೆ, ಇದನ್ನೆಲ್ಲ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಬನ್ನಿ, ಈಗ ನೆಕ್ಸ್ಟ್ ನಾವು ಬಾರ್ಡರ್ಗೆ ಹೋಗೋಣ. ನೋಡಿ, ಬಾರ್ಡರ್ ಅಲ್ಲಿ ಕೂಡ ನಿಮಗೆ ಈ ಮೆನುನಲ್ಲಿ ಸಿಗುತ್ತೆ. ಯಾವ ತರ ಬಾರ್ಡರ್ ಹಾಕ್ಬೋದು, ಫುಲ್ ಎಲ್ಲ ಕಡೆ ಬಾರ್ಡರ್ ಹಾಕ್ಬೇಕಾ, ಇಲ್ಲ ಎಡ್ಜ್ ಮಾತ್ರ ಬಾರ್ಡರ್ ಹಾಕ್ಬೇಕಾ, ಥಿಕ್ ಬಾರ್ಡರ್ ಹಾಕ್ಬೇಕಾ ಎಲ್ಲ. ಆದ್ರೆ ಇದರಲ್ಲಿ ನೀವು ಇನ್ನೂ ಕಸ್ಟಮೈಸ್ ಮಾಡ್ಕೋಬಹುದು. ಹೇಗೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಬಾರ್ಡರ್ ಕಲರ್ ಫಾರ್ ಎಕ್ಸಾಂಪಲ್ ನನಗೆ ಪರ್ಪಲ್ ಅಲ್ಲಿ ಬೇಕು ಅಂತ ಇಟ್ಕೊಳ್ಳಿ. ನೋಡಿ, ಅದಾದ್ಮೇಲೆ ನೋಡಿ, ಇದರಲ್ಲಿ ಡಿಫ್ರೆಂಟ್ ಬಾರ್ಡರ್ ಸ್ಟೈಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ನನಗೆ ಡಾಟೆಡ್ ಲೈನ್ಸ್ ಬೇಕು ಅಂತ, ಇದರಲ್ಲಿ ನನಗೆ 3 ಕಡೆ ಮಾತ್ರ ಡಾಟೆಡ್ ಲೈನ್ಸ್ ಬಾರ್ಡರ್ ಬೇಕು, ಆದ್ರೆ ಒಂದು ಕಡೆ ಮಾತ್ರ ಬಾರ್ಡರ್ ಬೇಡ, ಒಂದು ಕಡೆ ಮಾತ್ರ ಥಿಕ್ ಲೈನ್ ಬಾರ್ಡರ್ ಬೇಕು. ಈ ತರ ಇಟ್ಕೊಳ್ಳಿ. ಸೊ ನೀವು ಇಲ್ಲಿ ಓಕೆ ಮಾಡಿದಾಗ ನೋಡಿ, ಇದರಲ್ಲಿ 3 ಕಡೆ ಮಾತ್ರ ನನಗೆ ಡಿಸೈನ್ ಬಾರ್ಡರ್ ಬಂತು, ಒಂದು ಕಡೆ ಮಾತ್ರ ನನಗೆ
ಬೇರೆ ಡಿಸೈನ್ ಆಗಿ ಬಾರ್ಡರ್. ಸೊ ಇದು ನೀವು ಕಸ್ಟಮೈಸ್ ಆಗಿ ನೀವು ಯಾವ ಥರ ಬಾರ್ಡರ್ಸ್ ಬೇಕಾದ್ರೂ ಅದನ್ನು ಇಲ್ಲಿಂದ ನೀವು ಕಸ್ಟಮೈಸ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫಿಲ್ ಅಂದರೆ ಇದರಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಇರುತ್ತೆ. ಬ್ಯಾಕ್ಗ್ರೌಂಡ್ ಕಲರಲ್ಲಿ ಕೂಡ ನೀವು ಜಸ್ಟ್ ಪ್ಲೇನ್ ಸಾಲಿಡ್ ಕಲರ್ ಕೊಡ್ಬೋದು, ಇದು ಫಿಲ್ ಎಫೆಕ್ಟ್ಸ್ ಕೊಡ್ಬೋದು, ಇದು ಮೋರ್ ಕಲರ್ಸ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾವಿಲ್ಲಿ ಎಲ್ಲಾನು ನೋಡೋಣ. ನೋಡಿ, ಸಿಂಪಲ್ ಕಲರ್ ಅಂತಂದರೆ ಯಾವುದೇ ಒಂದು ಕಲರ್ ತಗೊಂಡು ನೀವು ಅಪ್ಲೈ ಮಾಡೋದು. ಅದೇ ರೀತಿ ನೀವು ಫಿಲ್ ಎಫೆಕ್ಟ್ಸ್ ಅಂತ ಕೊಟ್ಟರೆ ಇದರಲ್ಲಿ ನೀವು 2 ಕಲರ್ನ ನೀವು ಮರ್ಜ್ ಮಾಡ್ಬೋದು. ಅಂದರೆ ನೋಡಿ, ಇಲ್ಲಿ ನಾನು ಮೊದಲನೇದಾಗಿ ಒಂದು ಲೈಟ್ ಕಲರ್ ತಗೊತೀನಿ, ಇನ್ನೊಂದು ನಾನು ಡಾರ್ಕ್ ಕಲರ್ ತಗೊತೀನಿ. ನೋಡೋದಲ್ಲ, ಇದರಲ್ಲಿ ಕೂಡ ನೀವು ಶೇಡ್ಸ್ ಯಾವ ಥರ ಶೇಡ್ ಇರಬೇಕು ಅಂತ ನೀವು ತಗೋಬೋದು. ಸೊ ಫಾರ್ ಎಕ್ಸಾಂಪಲ್ ಸೆಂಟರ್ ಇಂತ ತಗೊಂಡ್ರೆ ಓಕೆ ಮಾಡಿದ್ರೆ ನೋಡಿ, ಅಪ್ಲೈ ಮಾಡಿ, ನೋಡೋದಲ್ಲ ನಿಮಗೆ ಒಂದು ಶೇಡ್ ಅನ್ನೋದು ಎಫೆಕ್ಟು ಇಲ್ಲಿ ಬಂತು. ಅದೇ ರೀತಿ ನಮ್ಗೆ ಇಲ್ಲಿ ಪ್ಯಾಟರ್ನ್ ಕೂಡ ಸಿಗುತ್ತೆ. ಪ್ಯಾಟರ್ನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಪ್ಯಾಟರ್ನ್ ಅಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ತರ ಪ್ಯಾಟರ್ನ್ ಹಾಕೋಣದು. ನೋಡಿ ಇಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕಲರ್ಸ್ ಕೂಡ ನೀವು ಲೆಟ್ಸ್ ಸೇ ನಾನು ಗ್ರೀನ್ ಅಂತ ಕೊಡ್ತೀನಿ, ಕ್ಲಿಕ್ ಮಾಡಿ, ನೋಡೋದಲ್ಲ ಗ್ರೀನ್ ಆಗಿ ನಿಮಗೆ ಒಂದು ಪ್ಯಾಟರ್ನ್ ಅನ್ನೋದು ಇಲ್ಲಿ ಬಂತು. ಸೊ ನೀವು ಯಾವ ತರ ಕಲರ್ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು, ಬಟ್ ಯಾವ ಪ್ಯಾಟರ್ನ್ ಬೇಕಾದ್ರೂ ಕೂಡ ನೀವು ಚೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಬಹುದು. ನೋಡೋದಲ್ಲ. ಇನ್ನು ಕೊನೆಯದಾಗಿ ಈ ಫಾರ್ಮ್ಯಾಟ್ ಸೆಲ್ಸ್ ಅಲ್ಲಿ ಪ್ರೊಟೆಕ್ಷನ್ ಅಂತ ಇದೆ. ಪ್ರೊಟೆಕ್ಷನ್ ಅನ್ನೋದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಲಾಕ್ಡ್ ಮತ್ತೆ ಹಿಡನ್ ಅಂತ 2 ಆಪ್ಷನ್ಸ್ ಇರುತ್ತೆ. ಬೈ ಡಿಫಾಲ್ಟ್ ಪ್ರತಿಯೊಂದು ಎಕ್ಸೆಲ್ ಸೆಲ್ ಕೂಡ ನಿಮಗೆ ಲಾಕ್ ಅಂತಾನೆ ಟಿಕ್ ಮಾರ್ಕ್ ಆಗಿರುತ್ತೆ. ಅಂದ್ರೆ ಏನರ್ಥ, ನೀವು ಶೀಟ್ ನ ಪ್ರೊಟೆಕ್ಟ್ ಮಾಡಿದಾಗ ಇಲ್ಲಿ ಲಾಕ್ ಆಗಿದ್ರೆ ಎಲ್ಲಾ ಸೆಲ್ಸ್ ಕೂಡ ನಿಮಗೆ ಲಾಕ್ ಆಗುತ್ತೆ ಅಂತ ಅರ್ಥ. ಅಕಸ್ಮಾತ್ ನೀವು ಕೆಲವು ಸೆಲ್ಸ್ ನ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮ್ಯಾಟ್ ಸೆಲ್ಸ್ ಮೆನುಲಿ ಅನ್ಲಾಕ್ ಮಾಡಿದ್ರೆ, ನೀವು ಪ್ರೊಟೆಕ್ಟ್ ಮಾಡಿದ್ರೂ ಕೂಡ ಶೀಟ್ ನ ಪ್ರೊಟೆಕ್ಟ್ ಮಾಡಿದ್ರೂ ಕೂಡ ಯಾವ ಸೆಲ್ಸ್ ನ ನೀವು ಹೈಲೈಟ್ ಮಾಡಿ ಅನ್ಲಾಕ್ ಮಾಡಿದಿರೋ ಆ ಸೆಲ್ಸ್ ಅಲ್ಲಿ ನೀವು ಡೇಟಾನ ಎಂಟ್ರಿ ಮಾಡಬಹುದು. ಅರ್ಥ ಆಯ್ತಲ್ಲ. ಈ ಫೀಚರ್ನ ನೀವು ಮತ್ತಷ್ಟು ಡೀಟೇಲ್ ಆಗಿ ತಿಳ್ಕೋಬೇಕು ಅಂತಂದ್ರೆ ನೀವು ಪ್ರೊಟೆಕ್ಷನ್ ಆಫ್ ಶೀಟ್ ವರ್ಕ್ ಬುಕ್ ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ದಯವಿಟ್ಟು ನೋಡಿ, ನಿಮಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡೋದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.